ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ಸೊ ನಾವೀಗ ಸಿಂಧನೂರಿನಲ್ಲಿ ಇರುವಂತಹ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ಸ್ ಹತ್ರ ಇದ್ದೀವಿ. ಸೊ ಅಲ್ಲಿ ಯಾಕೆ ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ನಿಮಗೆ ಕುತೂಹಲ ಇರಬಹುದು. ಆ ಒಂದು ಕುತೂಹಲಕ್ಕೆ ಉತ್ತರವನ್ನ ನಮ್ಮ ಈ ಒಂದು ಸಂಸ್ಥೆಯ ಮಾಲೀಕರು ಕೊಡ್ತಾರೆ. ಸೊ ಬನ್ನಿ ಮೊದಲೇದಾಗಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಈಗ ನಿಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ ಸರ್? ಸರ್ ನಮ್ಮ ಹೆಸರು ರಾಮ್ ಅಂತ, ಜೈ ಕಿಸಾನ್ ರಾಮ್, ಸಿಂಧನೂರಿಂದ. ಓಕೆ ಸರ್, ಈಗ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ಸ್ ಅಂದ ತಕ್ಷಣ ರೈತರು ಏನ್ ಅನ್ಕೋತಾರೆ ಅಂದ್ರೆ ಇವರು ಕೃಷಿ ಯಂತ್ರೋಪಕರಣ ವಿಭಾಗದಲ್ಲಿ ಏನಾದರೂ ಒಂದು ಹೊಸ ಕ್ರಾಂತಿ ಮಾಡ್ತಾನೆ ಅಂತಾನೆ ನಂಬ್ಕೊಂಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಒಂದು ಹೊಸ ಕ್ರಾಂತಿ ಮಾಡಿದಿರಾ, ಆ ಒಂದು ಮಷಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಸರ್ ನಾವು ಇದು ಫ್ರಂಟ್ ರೋಟರ್ ಅಂತ ಇದೆ ಸರ್. ಫ್ರಂಟ್ ರೋಟರ್ ಅಂತ 2 ಮಾಡೆಲ್ ಅಲ್ಲಿ ಬಿಡ್ತಾ ಇದೀವಿ. ಸೊ ಇದು ಬೇಜನೆ ಓಡ್ತಾ ಇದೆ, ಡೈಲಿ ಸೇಲ್ ಇದೆ. ಇವತ್ತು ಕೂಡ ಒಂದು ಸೇಲ್ ಆಗಿದೆ, ಇನ್ನೊಂದಕ್ಕೂ ಆಗ್ತಾ ಇದೆ, ಚೆನ್ನಾಗಿದೆ. ಸರ್ ಇಲ್ಲಿರುವಂತ ಒಂದು ಯಂತ್ರೋಪಕರಣ ರೈತರಿಗೆ ಯಾವ ತರ ಒಂದು ಅನುಕೂಲ ಮಾಡಿಕೊಡುತ್ತೆ ಮತ್ತೆ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಸರ್. ಯಸ್, ಥ್ಯಾಂಕ್ ಯು ಸರ್. ಇದು ಫ್ರಂಟ್ ರೋಟರ್ ಅಂತ ಸರ್ ಮಾಡಲ್ 2 ಮಾಡೆಲ್ ಅಲ್ಲಿ ಇದೆ. ಒಂದು 18 ಇಂಚ್ ಮಾಡಲ್, 24 ಇಂಚ್ ಮಾಡಲ್ ಅಂತ ಹೇಳಕತ್ತೀವಿ ನಾವು. ಯಾಕಂದ್ರೆ ಇದು 18 ಇಂಚ್ ಸಾಲಲ್ಲಿ ಹೋಗುತ್ತೆ, ಅದು 24 ಇಂಚ್ ಸಾಲಲ್ಲಿ ಹೋಗುತ್ತೆ. ಸೊ ಇದು ಸಣ್ಣ ಬೆಳೆ, ಏನಾದ್ರೂ ಸಣ್ಣ ಸಣ್ಣ ಬೆಳೆ ಇರ್ತಾವಲ್ಲ, 18 ಇಂಚ್ ಸಾಲಲ್ಲಿ ಮಾಡೋ ಬೆಳೆ ಎಲ್ಲ ಕವರ್ ಮಾಡುತ್ತೆ. ಅದು ಬೇರೆ ಎಲ್ಲವೂ ಕಳೆ ತೆಗಿಯೋದು ಸರ್. ಇದು ಮೇನ್ ಕಳೆ ತೆಗಿಯೋದು ಅಂದ್ರೆ, ಈಗ ಲೇಬರ್ಗೆ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅಂದ್ರೆ, ಲೇಬರ್ ಕಳೆ ತೆಗೆದ್ರೆ ಮೇಲೆ ಮೇಲೆ ತಕೊಂಡು ಹೋಗ್ತಾರೆ ಸರ್ ಹುಲ್ಲುನ, ಬೇರು ಸಮೇತ ಕಿತ್ತಲ್ಲ. ಸೊ ನಮ್ ಮಿಷನ್ ಬೇರು ಸಮೇತ ಕಿತ್ತಿ ಮತ್ತೆ ಕಳೆ ಬರ್ಲಾರ್ದಂಗ್ ಮಾಡ್ತಾ ಇದೆ ಸರ್. ಆಲ್ರೆಡಿ ಟೆಸ್ಟ್ ಮಾಡಿದೀವಿ ನಾವು. ಒಂದು ಕಸ್ಟಮರ್ಗೆ ನಾವೇ ಹೋಗಿ ಲೇಬರ್ ಅರ್ಧ ಮಾಡಿದ್ದಾರೆ, ನಾವು ಅರ್ಧ ಮಾಡ್ಕೊಟ್ಟಿವಿ. ಸೊ ಅವ್ರಿಗೆ 1 ವಾರ ಆದ್ಮೇಲೆ ನೀರ್ ಬಿಟ್ರೆ ಲೇಬರ್ ತೆಗೆದಿದ್ದು ಬಂತು ಕಳೆ, ನಮ್ದು ಬಂದೇ ಇಲ್ಲ ತಿಂಗಳಾದ್ರೂ ಸರಿಯಾಗಿ. ಯಾಕಂದ್ರೆ ನಮ್ದು ಬೇರು ಸಮೇತ ಕಿತ್ಬಿಟ್ವಿ, ಅಂದ್ರೆ ಕಿತ್ತು ಪುಡಿ ಪುಡಿ ಮಾಡಿ ಹಾಕ್ಬಿಟ್ವಿ. ಸೊ ಇದು ಬಹಳ ಚೆನ್ನಾಗಿದೆ, ಅವ್ರು ಬಾರಿ ಖುಷಿ ಪಟ್ಟಿದ್ದಾರೆ. ಅವ್ರ ಕಡೆಯಿಂದ 3 ಮಿಷನ್ ರೆಫರ್ ಮಾಡಿದ್ದಾರೆ ಆ ಕಸ್ಟಮರ್. ಸೊ ಹಂಗಾಗಿ ಇದು ಚೆನ್ನಾಗಿ ನಡೀತಾ ಇದೆ ಸರ್. ಸರ್ ಇದ್ರ ಇಂಜಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಇಂಜನ್ 7.5 HP ಇಂಜನ್ ಅಂತ ಇದೆ, ಹೆವಿ ಇಂಜನ್. ನೀವು ನೋಡ್ಬೋದು, ಇಲ್ಲಿ ಸ್ಟೀಲ್ ಆಗ್ಲಿ ಎಲ್ಲ ಇಂಜನ್. ಇದು ಬಂದು ಕ್ಲಚ್ ಪುಲ್ಲಿ ಅಂತೀವಿ. ಸೊ ಕ್ಲಚ್ ಪುಲ್ಲಿ ಅಂದ್ರೆ ನಾವು ರೈಸ್ ಮಾಡಿದ್ರೇನೆ ಪವರ್ ಟ್ರಾನ್ಸ್ಮಿಟ್ ಆಗುತ್ತೆ. 2 ಬೆಲ್ಟ್ ಇದೆ. ಸೊ ಇದ್ರದ್ದು ಬ್ಲೇಡ್ ಇದೆ ಸರ್. ಇದು 18 ಇಂಚ್ ಮಾಡಲ್ ಅಲ್ಲಿ 11 ಇಂಚ್ ಬ್ಲೇಡ್ ಬರುತ್ತೆ. 11 ಇಂಚ್ ಬ್ಲೇಡ್, 13 ಇಂಚ್ ಬಾಡಿ ಬರುತ್ತೆ. ಸೊ ಹೆಚ್ಚು ಕಮ್ಮಿ 13 ಇಂಚ್ ಕಟ್ ಆಗುತ್ತೆ ಭೂಮಿ. ಅದು ಬೇರೆ ಏನಿಲ್ಲ ಅಂದ್ರೂ 3 ಇಂದ 4 ಇಂಚು ಡೆಪ್ತ್ ಹೋಗುತ್ತೆ, 3 to 4 ಇಂಚ್ ಡೆಪ್ತ್. ಸೊ ಈಗ ನೋಡಿ ಸರ್, ಡೆಪ್ತ್ ಅಂದ್ರೆ ಇಲ್ಲಿದೆಯಲ್ಲ, ಏನಿಲ್ಲ ಅಂದ್ರೂ 4 ಇಂಚ್ ಮೇಲೆ ಡೆಪ್ತ್ ಕಟ್ ಆಗುತ್ತೆ ನೀವು ಕಟ್ ಮಾಡ್ಕೋಬೇಕಾದ್ರೆ. ಸೊ ನನ್ನ ಅನಿಸಿಕೆ ಮಟ್ಟಿಗೆ 1 ಇಂಚ್ ಸಾಕು ಸರ್. ಯಾಕಂದ್ರೆ ಬೇರೊಂದೇ ಕಟ್ ಆಗಿ ಬೀಳ್ಬೇಕು, ಬಿಟ್ರೆ ಎಲ್ಲಾ ಮಣ್ಣು ರೊಟೇಷನ್ ಆಗಬಾರ್ದು. ಸೊ ಇದು ಹಂಗಿದೆ. ಸೊ ಇದರಲ್ಲಿ ಬಂದು 15 ಇಂಚು ಬ್ಲೇಡ್ ಇದೆ ಸರ್. 15 ಇಂಚು ಬ್ಲೇಡು, 18 ಇಂಚು ಬಾಡಿ ಇದೆ. ಸೊ ಒಂದ್ಸಲ ಹೋದ್ರೆ ನಾವು ಭೂಮಿನ 18 ಇಂಚ್ ಭೂಮಿನ ಕಟ್ ಮಾಡ್ತೀವಿ, ಅಂದ್ರೆ ಕಳೆ ತೆಗಿತೀವಿ ಅಂತ ಅರ್ಥ. ಸೊ ಅದು ಬೇರೆ. ಇಲ್ಲಿ ಗೇರ್ ಬಾಕ್ಸ್ ಇದೆ ಸರ್. ಇದರಲ್ಲಿ ಗೇರ್ ಬಾಕ್ಸ್ ಗಾರ್ಡ್ ಕೊಟ್ಟಿದೀವಿ, ಗಾರ್ಡ್ ಇದೆ. ಸೊ ಏನು ಕೆಲಸ ಆದ್ರೂ ಕೂಡ ಕಲ್ಲು ಮಣ್ಣು ಬಿದ್ದು ಇದನ್ನೇನು ಹಾಳಾಗಲ್ಲ. ಸೊ ಇದರಲ್ಲಿ ಬಂದು ಗೇರ್ ಬಾಕ್ಸ್ ಆಯಿಲ್ ಹಾಕೋಬೇಕು ಸರ್. ಇದರಲ್ಲಿ ಮೇನ್ ಮೇಂಟೆನೆನ್ಸ್ ಭಾಗ ಬಂದ್ರೆ, ಒಂದು ಗೇರ್ ಬಾಕ್ಸ್ ಆಯಿಲ್ ಹಾಕ್ಬೇಕು 50 ತಾಸ್ಗೊಂದ್ಸಲ, ಒಂದು ಇಂಜಿನ್ ಆಯಿಲ್ ಹಾಕ್ಬೇಕು, ಒಂದು ಫಿಲ್ಟರ್ ಏರ್ ಫಿಲ್ಟರ್ ಆಯಿಲ್ ಹಾಕ್ಬೇಕು. ಏರ್ ಫಿಲ್ಟರ್ 100 ml ಆಯಿಲ್ ಹಾಕೋದಿರುತ್ತೆ. ವೈಟ್ ಇದ್ರೆ ಆಯಿಲ್ ಹಾಕ್ಬೇಕು ಅಂತ ಅರ್ಥ. ಇಲ್ಲಿದೆ ಆಯಿಲ್ ಹಾಕೋಬೇಕು, ಏರ್ ಫಿಲ್ಟರ್ ಕ್ಲೀನ್ ಮಾಡ್ಬೇಕು. ಈ 3ನ ಮೇಂಟೆನೆನ್ಸ್ ಮಾಡಿದರೆ ಈ ಮಿಷನ್ ಏನು ಕೆಡೋದಿರಲ್ಲ, ಏನು ಇರಲ್ಲ ಸರ್. ಒಂದು ಗೇರ್ ಬಾಕ್ಸ್ ಆಯಿಲ್, ಏರ್ ಫಿಲ್ಟರ್ ಆಯಿಲ್, ಇಂಜಿನ್ ಆಯಿಲ್, ಇವೆಲ್ಲ ಮೇಂಟೈನ್ ಮಾಡ್ಬೇಕು. ನಾವು ಹೇಳ್ಕೊಡ್ತೀವಿ, ವಿಡಿಯೋಸ್ ಮಾಡಿದೀವಿ, ಎಲ್ಲ ಅವ್ರು ತಲುಪಿಸ್ತೀವಿ ಸರ್. ಸೊ ಇನ್ನೊಂದಿದೆ ಸರ್, ಇದು ವೀಲ್ ಲಾಸ್ಟ್ ಟೈಮ್ ಇಂದ ಮಾಲ್ಗೆ ಇದಕ್ಕಂದ್ರೆ ವೀಲ್ ಗೀಲ್ ಎಲ್ಲ ಹೆವಿ ಇದೆ, ಟ್ಯೂಬ್ಲೆಸ್ ಇದು, ಐರನ್ ಪೀಸು ಹೆವಿ ಇದೆ, ಎಲ್ಲ ಹೆವಿ ಗೇಜ್ ಇದೆ. ಇದರಲ್ಲಿ ಸರ್ ಹ್ಯಾಂಡಲ್ ಅಪ್ ಅಂಡ್ ಡೌನ್ ಸರ್. ಒಂದ್ ವೇಳೆ ಅವ್ರ ಹೈಟಿಗೆ ತಕ್ಕಂಗೆ. ಸೊ ಇಲ್ಲಿ ಬೇಕಾದ್ರೆ ಇಲ್ಲಿ, ಇಲ್ಲಿ ಬೇಕಾದ್ರೆ ಇಲ್ಲಿ, ಒಂದ್ ವೇಳೆ ಇಲ್ಲಿ ಬೇಕಾದ್ರೆ ಇಲ್ಲಿ, ಹ್ಯಾಂಡಲ್ ಎಷ್ಟು ಬೇಕಾದ್ರೆ ಅಷ್ಟು ಅಪ್ ಅಂಡ್ ಡೌನ್ ಮಾಡ್ಕೋಬಹುದು ಅವ್ರ ಹೈಟಿಗೆ ತಕ್ಕಂಗೆ ಸರ್. ಅದು ಬೇರೆ. ಇದು ಮೂವ್ಮೆಂಟ್ ಇದೆ ಸರ್, ಬಾರಿ ಸಿಂಪಲ್ ಇದೆ ನೋಡಿ, ಯಾರಾದ್ರೂ ದೂಕ್ಬೋದು. ಇದು ಹೊಲಕ್ಕೆ ಹೋಗೋದು ಬರೋದು ಹೇಗೆ ಅಂತ ಒಂದು ಡೌಟ್ ಇರ್ಬೋದು. ಸೊ ಆ ಡೌಟ್ ಏನು ಇಲ್ಲ ಸರ್. ನೋಡಿ, ಸಿಂಪಲ್ ಆಗಿ ಹೋಗ್ತಾ ಇದೆ. ಸೊ ಅದು ಹೆಣ್ಮಕ್ಳಾಗ್ಲಿ ಚಿಕ್ಕ ಹುಡುಗರಾಗ್ಲಿ ತಳ್ಳಬಹುದು. ಸೊ ಸಿಂಪಲ್ ಇದೆ, ಏನು ಟೆನ್ಷನ್ ಇಲ್ಲ ಇದ್ರ ಮೇಲೆ. ಆಲ್ರೆಡಿ ನಾವೆಲ್ಲ ಕಡೆಯಿಂದ ನೋಡಿ ಮಾಡಿ, ಯಾಕಂದ್ರೆ ನಮ್ಗೆ ಅಭ್ಯಾಸ ಆಗ್ಬೇಕು. ಫಸ್ಟ್ ನಮಗೆ ನಂಬಿಕೆ ಬರ್ಬೇಕು, ಈ ಮಾಲ್ ಓಡುತ್ತಾ ಇಲ್ಲ, ಈ ಮಾಲಿಂದ ರೈತರಿಗೆ ಉಪಯೋಗ ಆಗುತ್ತಾ ಇಲ್ಲ ಅಂತ. ಆಗುತ್ತೆ ಅಂದ್ಮೇಲೆ ನಾವು ಹೆವಿ ಮಾಡೋಕ್ಕಾಗೋದು. ಇಲ್ಲ ಒಂದ್ 3-4 ಪೀಸ್ ಮಾರಿ ಬಿಟ್ಬಿಡ್ತೀವಿ ಅಲ್ಲಿಗೆ ನಾವು ಕೈ, ಹಂಗಿರುತ್ತೆ ನಮ್ ಬಿಸ್ನೆಸ್. ಸೊ ಇದರಲ್ಲಿ ಕೂಡ ಸರ್ ಟೂಲ್ಸ್ ಕಂಪನಿಯನ್ನು ಕೊಟ್ಟಿನಕ್ಕಿಂತ ನಾವೇ ಜಾಸ್ತಿ ಕೊಡಕತ್ತೀವಿ. ಎಕ್ಸಾಂಪಲ್ ಹೇಳ್ತೀನಿ, ಕಂಪನಿಯಿಂದ ಬಂದಿದ್ದೀವಿ 2 ಸರ್. ಇವೆರಡೇ ಕಂಪನಿಯಿಂದ. ಇದಕ್ಕೊಂದು ಕೊಟ್ಟಾನೆ. ನಾವೇನ್ ಕೊಡ್ತಾ ಇದೀವಿ, ಒಂದು ರಿಂಗ್ ಕೊಡ್ತಾ ಇದೀವಿ. ಸೊ ಇದರಿಂದ ಕೆಲಸ ಆಗಲ್ಲ ಅಂತ ಒಂದು ರಿಂಗ್, ಇದಕ್ಕೆ ಬೇರಿಂಗ್ ಬಿಚ್ಚಾಕೆ
ರಿಂಗ್ ಕೊಡ್ತಾ ಇದೀವಿ. ಆಮೇಲೆ ಈಗ ಗೇರ್ ಬಾಕ್ಸ್ ಆಯಿಲ್ ಅಂತ ಹೇಳಿನಿ, ಗೇರ್ ಬಾಕ್ಸ್ ಆಯಿಲ್ ಒಳಗಿದೆ ನಟ್, ಅದು ಸ್ಪಾನರ್ ಇಂದ ಬರಲ್ಲ. ಸೊ ಅದಕ್ಕಾಗಿ ಒಂದು ಬಿಟ್ ಕೊಡ್ತಾ ಇದ್ದೀನಿ. ಇದೇನಂತೀವಿ ಟೀಪಾನ ಅಂತೀವಿ, 12 ನಂಬರ್ ಟೀಪಾನ. ಸರ್ 12 ನಂಬರ್ ಟೀಪಾನ ಅಂತೀವಿ. ಸೊ ಇದೊಂದು ಕೊಡ್ತಾ ಇದೀವಿ. ಇದು ಗೇರ್ ಆಯಿಲ್ ಹಾಕಕ್ಕೆ ಒಂದು ಇಂಜೆಕ್ಷನ್ ತಂದ್ಬಿಟ್ಟಿವಿ 50 ml ಅದು. ಸೊ ಇದಕ್ಕಂದ್ರೆ ಅದು ಮಾಮೂಲಾಗಿ ಹಾಕಕ್ ಆಗ್ತಾ ಇಲ್ಲ, ನಾವು ಟ್ರೈ ಮಾಡಿದೀವಿ. ಸೊ ಇದು ದಿಸ್ ಇಸ್ ದ ಬೆಸ್ಟ್. ಸೊ ಆಯಿಲ್ ಹಾಕೋಕ್ಕೂ ಕೊಡ್ತಾ ಇದೀವಿ, ಗೇರ್ ಬಾಕ್ಸ್ ಆಯಿಲ್. ಸೊ ಇವೆಲ್ಲ ಕೊಟ್ಟು ಅವ್ರಿಗೆ ಕಸ್ಟಮರ್ಗೆ ಇಕ್ಕಟ್ಟು ಆಗಬಾರ್ದು. ಅದಕ್ಕಂದ್ರೆ ಅವ್ರ ಕಡೆಯಿಂದ ಇನ್ನೊಂದು 4 ಪೀಸ್ ನಮಗೆ ಬರ್ಬೇಕು ಬಿಸ್ನೆಸ್ ಅನ್ನೋ ಉದ್ದೇಶದಿಂದ ಅವ್ರಿಗೆ ನಾವೇನ್ ಫೇಸ್ ಮಾಡಿದೀವೋ ಆ ಕಷ್ಟ ಅವ್ರು ಫೇಸ್ ಮಾಡಬಾರ್ದು. ಹಂಗಾಗಿ ಇನ್ನೊಂದು ಎಲ್ಲವನ್ನ ಸರ್ ಯಾವ್ದಾದ್ರು ಮಿಷನ್ ನಮಗೆ ಬರಲಿ ಆರ್ಡ್ರು, ನಾವು ಫಸ್ಟ್ ಟೆಸ್ಟ್ ಮಾಡಿ, ಟೆಸ್ಟಿಂಗ್ ಗ್ರೌಂಡ್ ಇದೆ ನಮಗೆ ತೋರಿಸ್ತೀನಿ, ಟೆಸ್ಟ್ ಮಾಡಿ ಆಮೇಲೆ ಪ್ಯಾಕ್ ಮಾಡಿ ಕಳಿಸ್ತೀವಿ. ಓಕೆ ಸರ್, ಇದು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಸರ್? ಸರ್ ಪೆಟ್ರೋಲ್ ಟ್ಯಾಂಕ್ 4.5 ಲೀಟರ್ ಹಿಡಿತೈತೆ ಸರ್. ಓಕೆ ಸರ್, ಇದು 1 ಲೀಟರ್ ಪೆಟ್ರೋಲ್ಗೆ ಎಷ್ಟು ತಾಸು ಕೆಲಸ ಮಾಡ್ಬೋದು ಸರ್? 1 ತಾಸು ಮೇಲೇನೆ ಬರುತ್ತೆ ಸರ್. 1 ತಾಸು ಮಿನಿಮಮ್ ಅಂದ್ರೆ 1 ತಾಸು ಬರುತ್ತೆ. 1 ತಾಸಿಗೆ ದೊಡ್ಡದಾದ್ರೆ 1 ಎಕರೆ, ಸಣ್ಣ ಮಿಷನ್ ಆದ್ರೆ 1.25 ಎಕರೆ ಹೊಡ್ಕೋಬಹುದು 1 ತಾಸಿಗೆ. ಡೌಟೇ ಇಲ್ಲ ಅದರಲ್ಲಿ. ಯಾಕಂದ್ರೆ ನಾವು ಓಡೋದ್ ಮೇಲೆ ಡಿಪೆಂಡ್, ನಾವು ಎಷ್ಟು ನಡಿತೀವಿ ಅನ್ನೋದ್ ಮೇಲೆ ಡಿಪೆಂಡ್. ಬಂಗಾರದಂಗೆ 1 ತಾಸಿಗೆ 1 ಎಕರೆ ಹೊಡ್ಕೋಬಹುದು 24 ಇಂಚಲ್ಲಿ, ಇದು ಕಾಯಂ. ಸರ್, ಈಗ ಕೂಲಿ ಆಳುಗಳ ಸಮಸ್ಯೆನ ಇದು ಆಲ್ಮೋಸ್ಟ್ ಪರಿಹಾರ ನೀಡುತ್ತೆ ಸರ್. ಅದು ಬೇರೆ, ಅದೊಂದೇ ಅಲ್ಲ, ಅವ್ರು ತೆಗೆದಿದ್ದ ಕಳೆಗೆ ಸಾಲಿಗೆ ನಾವು ಕಳೆ ತೆಗೆದಿದ್ದ ಈ ಮಿಷಿನ್ ಇಂದ ತೆಗೆದಿದೆ ಭಾರಿ ಡಿಫ್ರೆನ್ಸ್ ಇದೆ ಸರ್. ಅವರು ಮೇಲೆ ಹುಲ್ಲನ್ನು ಕಿತ್ಕೊಂತ ಹೋಗ್ತಾ ಇದಾರೆ, ಬೇರು ಕಿತ್ತಾ ಇಲ್ಲ ಸರ್. ಅವರು ಬೇರು ತೆಗಿತಾ ಇಲ್ಲ, ಹಂಗೆ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಹೆಂಗಾದ್ರೂ ನಾವು ನೀರ್ ಹರಿಸ್ತೀವಿ, ಮಳೆ ಬರುತ್ತೆ, ಆಮೇಲೆ ಕಳೆನೂ ಬರುತ್ತೆ. ಸೊ ಅದೇ ನಮ್ಮ ಮಿಷನ್ ಆದ್ರೆ ಬೇರಿನ ಸಮೇತ ಕಿತ್ತಿ ಪುಡಿ ಮಾಡಿ ಬಿಸಾಕ್ತಾ ಇದೆ. ಆ ಹುಲ್ಲು ನಾವು ಆರಿಸಿ ಬಿಸಾಕ್ಬಿಟ್ರೆ ಸಾಕು. ಸೊ ಇಮಿಡಿಯೇಟ್ ಆಗಿ ಕಳೆ ಬರ್ತಾ ಇಲ್ಲ ನಮ್ಮ ಮಿಷನ್ ಇಂದ ಮಾಡಿದ್ದು. ಸೊ ಆಲ್ಮೋಸ್ಟ್ ಆಂಧ್ರಾಗೂ ಚೆನ್ನಾಗಿ ಹೋಗಿದೆ, ತಮಿಳ್ನಾಡಿಗೂ ಚೆನ್ನಾಗಿ ಹೋಗ್ತಾ ಇದೆ ಸರ್. ಸರ್, ಇದು ಯಾವ ತರ ಒಂದು ಭೂಮಿಗಳಿಗೆ ಸೂಕ್ತ ಸರ್? ಸರ್ ಭಾರಿ ಕಲ್ಲು ಇದ್ರೆ ಸ್ವಲ್ಪ ಕಷ್ಟ, ಸಣ್ಣ ಏನು ಇಷ್ಟಿಷ್ಟು ಕಲ್ಲು ಇದ್ರೆ ನಡೀತಾ ಇತ್ತು ಬಿಟ್ರೆ, ಈಗ ನಮ್ದು ಹಂಗೆ ಇದೆ ಟೆಸ್ಟಿಂಗ್ ಪೀಸ್, ಸಣ್ಣ ಕಲ್ಲು ಇದೆ ನಡೀತಾ ಇದೆ. ಭಾರಿ ದೊಡ್ಡ ಕಲ್ಲು ಇದಾವ ಅಂದ್ರೆ ಅವಾಗ ಬ್ಲೇಡ್ಗಳು ಹೊಡೆದೋಗೋ ಚಾನ್ಸ್ ಇರುತ್ತೆ. ಸೊ ಅವ್ರಿಗೆ ಬ್ಲೇಡ್ ಮೇಲೆ ಮತ್ತೆ ಅವರು ಹಾಕ್ಬೇಕು. ನಾನು ಬ್ಲೇಡು ಮಾಡಿಸ್ತಾ ಇದ್ದೀನಿ ಸರ್, ಅದನ್ನು ತೋರಿಸ್ತಾ ಇದ್ದೀನಿ. ಬ್ಲೇಡ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀವಿ, ಬೆಲ್ಟು ತರಿಸ್ತಾ ಇದೀವಿ, ನೆಕ್ಸ್ಟ್ ಬೇರೆ ರೊಟೋವೇಟ್ರು ತರಿಸ್ತಾ ಇದೀವಿ. ಇದಕ್ಕೆ ಅಟ್ಯಾಚ್ಮೆಂಟ್ಸ್, ಆಮೇಲೆ ಸ್ಪೇರ್ಸ್. ಸಾಕಷ್ಟು ಜನ ರೈತರು ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಸರ್ ಇದು ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೇ ಇಲ್ಲ ತರಿಸಿ ಅಸೆಂಬಲ್ ಮಾಡಿ ಕೊಡೋದ ಅಂತ ಕೇಳ್ತಾ ಇರ್ತಾರೆ ಸರ್. ಇಲ್ಲ ಸರ್, ನಾವು ತರ್ಸಾದೆ, ಬಟ್ ನಮಗೆ ಬೇಕಂತಾನೆ ಮಾಡ್ತಾರ ಸರ್. ನಾನು ಮ್ಯಾನುಫ್ಯಾಕ್ಚರರ್ ಅಲ್ಲ, ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ, ನಾನು ಇಂಜಿನಿಯರ್. ನಮಗೆ ಈ ಮಿಷನ್ ಹಿಂಗಿರ್ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ತರ್ತೀನಿ ಸರ್. ಕಸ್ಟಮೈಸ್ಡ್ ಅಂತೀವಿ ಅದನ್ನ. ಸೊ ಎಲ್ಲವೂ ನಾವು ಮಾಡಕ್ ಆಗಲ್ಲ. ಈಗ ಸಿಂಗಲ್ ವೀಲ್ ಇದೆ, ಡಬಲ್ ವೀಲ್ ಇದೆ, ಕಾಮೆಟ್ ಇಂಜಿನ್ ಇದೆ, ಇವು ಇದಾವೆ, ರೊಟ್ಟಿ ಮಿಷನ್ ಇದೆ ನನ್ನ ಹತ್ರ, ಬಹಳ ಇದೆ, ರೋಲರ್ ಬೇಡ್ರ್ ಇದೆ, ಹ್ಯಾಂಡ್ ಟೂಲ್ಸ್. ಏನಿಲ್ಲ ಅಂದ್ರೂ 4 ಜನ ಇದಾರೆ ನನಗೆ ಮಾಡಕ್ಕೆ, 4 ಮೆಂಬರ್ ಇದಾರೆ ಮಾಡಕ್ಕೆ. ಸೊ ನನಗ್ ಬೇಕಾದಂಗೆ ಮಾಡ್ಕೊಡ್ತಾರೆ ಸರ್ ಅವರು. ಅಂದ್ರೆ ನನಗೆ ಹಿಂಗ್ ಬೇಕು ಅಂತ, ಹಾಗಾಗಿ ಕಸ್ಟಮೈಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತೇವೆ ನಾವು. ಸೊ ಇವೆಲ್ಲ ಇದೆ ಸರ್, ಹಿಂಗ್ ತೋರಿಸ್ಬೋದು ಒಂದು ರೌಂಡ್ ಟೆಸ್ಟಿಂಗ್ ಪೀಸು. ಸರ್, ಇದು ಈ ಯಂತ್ರ ಬಂದು ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಏನಾದ್ರು ಬಳಸಬಹುದಾ ಸರ್? ಹಾ ಸರ್, ಈಗ ಅಡಿಕೆ ತೋಟದವರೇ ತಗೊಳಕತ್ತಾರ ಸರ್. ಬಹಳ ಇವತ್ತು ಹೋಗ್ತಾ ಇದೆ ಇದು. ಅಡಿಕೆ ತೋಟ ಸುತ್ತಲೂ, ಅದೇ ಗಿಡ ಸುತ್ತಲೂ ರೌಂಡ್ ಮಾಡಕ್ ತಗಂತಾ ಇದಾರೆ ಸರ್. ಸರ್, ಈ ಮಷಿನ್ ತಗೊಂಡಿದ್ದಾರೆ. ಸಣ್ಣದು 18 ಇಂಚ್ ಮಾಡಲ್ ಅಡಿಕೆ ತೋಟ ಅವ್ರದ್ದು. 10 ಎಕರೆ ಅಡಿಕೆ ತೋಟ ಇದೆ. ಸುತ್ತಲೂ ಗಿಡ ಸುತ್ತಲೂ ನೀಟಾಗಿ ಮಾಡ್ಬೇಕು. ಸೊ ಇದು ನೀಟಾಗಿ ಮಾಡುತ್ತೆ ಗಿಡ ಸುತ್ತಲೂ. ಹಂಗಾಗಿ ಅದು ಬೇರೆ, ಅಡಿಕೆ ತೋಟ ಮಧ್ಯದಲ್ಲಿ ಅವರು ಕಾಯಿ ಪಲ್ಯ ಹಾಕೊಂಡಿದ್ದಾರೆ ಅಂತ ಸರ್. ಟೊಮೊಟೊ ಆಗ್ಲಿ, ಅವೆಲ್ಲ ಕೋಸು ಅವು ಇವು. ಸೊ ಅದಕ್ಕೂ ಸೂಟ್ ಆಗ್ತಾ ಇದೆ. ಸೊ ಎಲ್ಲಕ್ಕೂ ಚೆನ್ನಾಗಿದೆ ಅಂತಾನೆ ಅದು ಹೋಯ್ತಾ ಇದಾರೆ. ಈಗ ದೊಡ್ಡಬಳ್ಳಾಪುರ ಹೋಗ್ತಾ ಇದೆ. ದೊಡ್ಡಬಳ್ಳಾಪುರ, ತಮಿಳ್ನಾಡು ಪರವಾಗಿಲ್ಲ. ಈಗ ಕೇರಳ ಒಂದು ಹೋಗೈತಿ. ತಮಿಳ್ನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ ಬಾರ್ಡರ್ ಸೇರಿ ಒಂದು ಪಾವ್ ಭಾಗ ಅನ್ಬೋದು ಸರ್. ಕರ್ನಾಟಕದಲ್ಲಿರೋ ಪಾವ್ ಭಾಗ 4 ಸ್ಟೇಟ್ ಅಲ್ಲಿ ಬಾರ್ಡರ್ಸ್ ಕವರ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಬಹಳಷ್ಟು ಜನಕ್ಕೆ ಏನೊಂದು ಅಭಿಪ್ರಾಯ ಇರುತ್ತಂದ್ರೆ, ಈ ಮಷಿನ್ ಎಲ್ಲ ನೀವು ಯಾವ ತರ ಪ್ಯಾಕ್ ಮಾಡಿ ಕಳಿಸ್ತೀರಾ? ಸೇಫ್ಟಿ ಇರುತ್ತಾ? ಯಾವ ತರ? ಇಲ್ಲ ಸರ್, ಬಾಕ್ಸ್ ಇದೆ, ಬಾಕ್ಸ್ ಪ್ಯಾಕಿಂಗ್ ಅಂತೀವಿ. ಸ್ವಲ್ಪ ಬನ್ನಿ ಇಲ್ಲಿ. ಸರ್ ಈ ಬಾಕ್ಸ್ ವುಡನ್ ಬಾಕ್ಸ್, ಹೆವಿ ವುಡನ್ ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲೇ ಬರುತ್ತೆ ನಮಗೆ. ನಾವು ಟೆಸ್ಟ್ ಮಾಡಿ ಮತ್ತೆ ಇದರಲ್ಲಿ ಹಾಕಿ ಪ್ಯಾಕ್ ಮಾಡಿ ಕಳಿಸ್ತೀವಿ. ಏನು ಆಲ್ಮೋಸ್ಟ್ ಏನು ಡ್ಯಾಮೇಜ್ ಆಗಲ್ಲ. ವುಡನ್ ಬಾಕ್ಸ್ ಅಲ್ಲೇ ಕಳಿಸ್ತಾ ಇದೀವಿ. ಇವೆಲ್ಲ ನಮ್ದು ಸ್ಟಾಕ್ ಅಲ್ಲಿ ಇದೆ. ಸರ್, ಇದ್ರ ಜೊತೆ ಬೇರೆ ಬೇರೆ ಏನೇನು ಐಟಮ್ ನೀವೇ ರೆಡಿ ಮಾಡ್ತೀರಿ ಸರ್? ಹಾ ಸರ್, ಕೆಲವರು ಬ್ಲೇಡ್ ಕೇಳ್ತಾ ಇದಾರೆ ಸರ್. ಬ್ಲೇಡ್ ಅಂದ್ರೆ ಈಗ ಇದಾಗತ್ತಲ್ವಾ, ಬ್ಲೇಡ್ ಸೌದೋಗುತ್ತೆ 1 ತಿಂಗಳು, 2 ತಿಂಗಳಿಗೆ, 3 ತಿಂಗಳಿಗೆ, ಅವರು ಎಷ್ಟು ಯೂಸ್ ಮಾಡ್ತಾರ ಅನ್ನೋ ಇದ್ರ ಮೇಲೆ. ಹಂಗಾಗಿ ನಾವು ಬ್ಲೇಡ್ ಆಲ್ರೆಡಿ ತಯಾರು ಮಾಡ್ಕೊಂಡಿವಿ ಸರ್. 100
ಅಂಡ್ ಬೆಲ್ಟ್ ತರಿಸಿದ್ವಿ 106 ಬೆಲ್ಟ್. ಒಂದು ಮಿಷನ್ 2 ಬೆಲ್ಟ್ ಇದೆ. ಬೆಲ್ಟ್ ತರಿಸಿದ್ವಿ. ನೆಕ್ಸ್ಟ್ ರೊಟೋವೇಟರ್ ಮಾಡಿಸ್ತಾ ಇದ್ವಿ. ಆರ್ಡರ್ ಕೊಟ್ಟು ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದೆ ರೊಟೋವೇಟರ್, ಎಕ್ಸ್ಟ್ರಾ ರೊಟೋವೇಟರ್ 9 ಬ್ಲೇಡ್ ರೊಟೋವೇಟರ್ ಅಂತ. ಸೊ ಎಲ್ಲವೂ ಆಲ್ಮೋಸ್ಟ್ ಇದೆ. ಯಾಕಂದ್ರೆ ಇದು ಸಕ್ಸಸ್ಫುಲ್ ಮಾಡೆಲ್, ಡೌಟ್ ಇಲ್ಲ ಅದರಲ್ಲಿ. ಓಕೆ ಸರ್. ಹಂಗಾಗಿ ನಾವು ಧೈರ್ಯ ಮಾಡಿದೀವಿ. ರೈತರಿಗೂ ನಾವು ಒಳ್ಳೆ ಮಾಲ್ ಕೊಡ್ತಾ ಇದೀವಿ. ಎಲ್ಲ ಕಡೆ ನಮ್ಮ ಮಾಲ್ ನೋಡಿ ಒಂದ್ಸಲ ನೋಡಿದ್ರೆ ಅರ್ಥ ಆಗುತ್ತೆ ಅದು ಎಷ್ಟು ಕಳೆ ತೆಗಿತೈತೆ. ಒಂದ್ ತಿಂಗಳು ಸರ್, ಒಂದ್ ತಿಂಗ್ ಚಾಲೆಂಜ್ ಸರ್ ಇದು. ಒಂದ್ ತಿಂಗಳಲ್ಲಿ ಅವ್ರ ರೊಕ್ಕ ಬರುತ್ತೆ. ಆಳುಗಳು ಲೇಬರ್ ಕಾಸ್ಟ್ ವರ್ಸಸ್ ನಮ್ ಮಿಷನ್ ಹಾಕಿದ್ರೆ ಒಂದ್ ತಿಂಗಳಲ್ಲಿ ಅವ್ರ ರೊಕ್ಕ ಬರುತ್ತೆ. ಓಕೆ ಸರ್, ಈಗ ನಿಮ್ಮ ಈ ಒಂದು ಕಂಪನಿಲಿ ಬೇರೆ ಏನೇನು ಪ್ರಾಡಕ್ಟ್ ಸಿಗುತ್ತೆ ಸರ್? ಸರ್ ಇದು ಸಿಂಗಲ್ ವೀಲ್ ಮಿಷಿನ್ ಅಂತ ಸರ್. ಸ್ಟಾರ್ಟಿಂಗ್ ಮಾಡಲ್ ಅಂದ್ರೆ ಸಣ್ಣ ಬೆಳೆ ಗುಂಜಾಳ ಜೋಳ ಅದಂತ ಸಿಂಗಲ್ ವೀಲ್. ಆಮೇಲೆ ಸೇಮ್ ದ್ರಲ್ಲಿ ಡಬಲ್ ವೀಲ್ ಸರ್, ಪೆಟ್ರೋಲ್ ಇಂಜನ್ ಅಂತ ಇದೆ. ಡಬಲ್ ವೀಲ್ ಇಲ್ಲಿ ಬರ್ರಿ ನೋಡಿ, ಡಬಲ್ ವೀಲ್ ಅಂದ್ರೆ 2 ಗಾಲಿ ಇದೆ. ಸೊ ಇದು 15 ಇಂಚಿಂದ 18 ಇಂಚೆ ಇರುತ್ತೆ ಸರ್. 15 ಇಂಚಿಂದ 18 ಇಂಚೆ ಇರುತ್ತೆ ಬಾಡಿ. ಸೊ ಬಾರಿ ಚೆನ್ನಾಗಿ ಓಡುತ್ತೆ. ಇವೆಲ್ಲ ಫ್ರೇಮ್ಸ್. ಇದೊಂದು ಬಂದು ಕಾಮೆಟ್ ಇಂಜನ್ ಇದೆ ಸರ್. ಕಾಮೆಟ್ ಅಂತೀವಿ. ಕಾಮೆಟ್ ಅಂದ್ರೆ 2 ಅಡಿ ಸಾಲ್ ಸರ್. ಇದೇನಾರ ಕಬ್ಬುಗೆ, ತೊಗರಿಗೆ, ಮೆಣಸಿಗೆ, ಹತ್ತಿಗೆ ಸೂಟ್ ಆಗುತ್ತೆ. 2 ಅಡಿ ಸಾಲು ಬೇಕೇ ಬೇಕು, 2 ಅಡಿ ಮೇಲೇನೆ ಬೇಕು. ನೆಕ್ಸ್ಟ್ ಇರೋದು ರೊಟ್ಟಿ ಮಿಷನ್ ಸರ್. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾರೆ ಕಸ್ಟಮ್. ಅಂದ್ರೆ 55 kg ಮಿನಿಮಮ್ ವೇಟ್ ಇರುತ್ತೆ. ಕ್ರಾಂಪ್ಟನ್ ಗ್ರೀವ್ಸ್ ಮೋಟರ್ ಹಾಕಿರ್ತೀವಿ. 20 ವರ್ಷ ಓಡಿಸಿದ್ರು ಏನಾಗಲ್ಲ. ಫುಲ್ ಗ್ಯಾರಂಟಿ ಇದೆ ಸರ್ ನಮ್ದು. ಮೋಟರ್ಗೆ ಗ್ಯಾರಂಟಿ ಇದೆ. ನಾವು ಸರ್ವಿಸ್ ವಿಡಿಯೋ ಕಾಲ್ ಮಾಡ್ತೀವಿ. ಅವೊಂದು ಓಡಿಸ್ತಾ ಇದೀವಿ. ರೋಲರ್ ವೀಡರ್ ಅಂತ ಇದಾವೆ. ಸೊ ಆಲ್ಮೋಸ್ಟ್ ಕಳೆ ತೆಗಿಯೋದ್ರಲ್ಲಿ ಫೇಮಸ್ ಇದೀವಿ. ಹ್ಯಾಂಡ್ ಟೂಲ್ಸ್ ಆಲ್ರೆಡಿ ನೋಡಿದಿರಿ. ಆಮೇಲೆ ಗಾಣದ ಬಿಸ್ನೆಸ್ ಸೀಸನ್ಗೆ. ಈಗ ನಮ್ಗೆ ಈ ಸೀಸನ್ ಮುಗೀತಂದ್ರೆ ಗಾಣ ಸರ್. ಪ್ರಕಾಶ್ ಗಾಣ ಒಂದ್ 5 ವೆರೈಟಿ ಗಾಣ ಅದಾವ. 5 ವೆರೈಟಿ ಗಾಣ ಅದಾವ. ಅಶೋಕ, ಪ್ರಕಾಶ್ ಒಂದ್ 2 ವೆರೈಟಿ ಅದಾವ ಸರ್. ಓಕೆ ಸರ್. ಸರ್ ಈಗ ಈ ಒಂದು ಯಂತ್ರದ ಜೊತೆ ಏನಾದ್ರು ಅಟ್ಯಾಚ್ಮೆಂಟ್ ಏನಾದ್ರು ಕೊಡ್ತಾ ಇದೀರಾ ಸರ್? ಈ ಯಂತ್ರದ ಜೊತೆ ಫ್ರಂಟ್ ರೋಟರಿ ಹೇಳಿದಂಗೆ 6 ಬ್ಲೇಡ್ ಬರ್ತಾವ ಸರ್. ಅಡ್ಡ ಬ್ಲೇಡ್ 6 ಬರ್ತಾವ. ಅವು ಬರ್ತಾ ಇದಾವ ಡಿಫಾಲ್ಟ್ ಆಗಿ. ಇದು ಸ್ಪಾನರ್ ಸೆಟ್ ಸರ್. ಇವೆಲ್ಲ ಸ್ಪಾನರ್ ಕೊಡ್ತಾ ಇದೀವಿ. ಸೊ ಅವ್ರಿಗೆ ಅನುಕೂಲವಾದವು ಅಂತ ಅರ್ಥ ಇದು. ಆಮೇಲೆ ಹಿಂದೆ ಒಂದು ನೇಗಿಲ್ ಬರ್ತಾ ಇದೆ ಸರ್. ಒಂದು ನೇಗಿಲು ಬರ್ತಾ ಇದೆ. ಇದು ಡಿಫಾಲ್ಟ್. ಅದು ಕೊಡ್ತಾ ಇದೀವಿ. ಆ ನೇಗಿಲು ಬೇಡ ನಮಗೆ ಒಂದು ಕುಂಟಿ ಮಾಡಿ ಕೊಡಿ ಅಂದ್ರೆ ಯಾರಾದ್ರೂ ನಾವೊಂದು ಬ್ಲೇಡ್ ಇದೆಯಲ್ಲ ತೋರಿಸಿದಲ್ಲ, ಸೇಮ್ ಫ್ರಂಟ್ ಹೆಂಗಿರುತ್ತೋ ಅದೇ ಬ್ಲೇಡ್ ನ ವೆಲ್ಡ್ ಮಾಡಿ ನಾನೇ ಕೊಡ್ತೀನಿ ಫ್ರೀ ಆಫ್ ಕಾಸ್ಟ್. ಅಂದ್ರೆ ಈ ನೇಗಿಲು ಬೇಡ ಅಂದ್ರೆ ಆ ನೇಗಿಲ್ ಕಟ್ ಮಾಡ್ತೀನಿ. ಆ ಜಾಗದಲ್ಲಿ ಒಂದು ಬ್ಲೇಡ್ ನ ವೆಲ್ಡ್ ಮಾಡಿ ಕೊಡ್ತೀನಿ. ಓಕೆ ಸರ್. ಈಗ ಈ ಒಂದು ನಾವು ಮಷಿನ್ ತಗೋಬೇಕಂದ್ರೆ ಪ್ರಾಸೆಸ್ ಯಾವ ತರ ಇರುತ್ತೆ ಸರ್? ಈಗ ಸುತ್ತಮುತ್ತ ಇಲ್ಲಿರೋರಾದ್ರೆ ಇಲ್ಲೇ ಬಂದ್ತಾರೆ ಸರ್. ನಮ್ದು ಆನ್ಲೈನ್ ಪೇಮೆಂಟ್ ಸರ್. ಕರೆಂಟ್ ಅಕೌಂಟ್ಗೆ ಆನ್ಲೈನ್ ಸ್ಕ್ಯಾನರ್ ಹಾಕೊಡ್ತೀವಿ. ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಇಲ್ಲ DOD ಅಂತೀವಿ, DD ಆನ್ ಡೆಲಿವರಿ ಅಂತ. ಒಂದು 5,000 ಕಟ್ಟಿ ಮಾಲ್ ಅವ್ರ ಹತ್ರ ಮುಟ್ಟಿದ ಮೇಲೆ VRL ಅಲ್ಲಿ ನೋಡ್ಕೊಂಡು ನಂಬಿಕೆ ಬಂದ ಮೇಲೆ ಅವ್ರ ಅಮೌಂಟ್ ಹಾಕ್ಬೋದು. ಅವಾಗ ಕ್ಯಾನ್ಸಲ್ ಮಾಡ್ತೀವಿ ನಾವು. ಓಕೆ ಸರ್. ಈಗ ನಮ್ಗೆ ಮಷಿನ್ ಆಪರೇಟ್ ಮಾಡಕ್ ಬರಲ್ಲ ಅಥವಾ ಯಾವ ತರ ಕೆಲಸ ಮಾಡುತ್ತೆ ಸರ್? ವಿಡಿಯೋ ಕಾಲ್ ಅಲ್ಲಿ ನಾವು ಹೇಳ್ಕೊಡ್ತೀವಿ ಸರ್. ಅವ್ರಿಗೆ ಅಲ್ಲಿಂದ ವಿಡಿಯೋ ಕಾಲ್ ನಾವು ಮಾಡ್ತೀವಲ್ಲ, ಸ್ಟಾರ್ಟ್ ಮಾಡೋದಾಗ್ಲಿ ಈ ಓಡಿಸೋದಾಗ್ಲಿ ಎಲ್ಲವೂ ನಾವು ನಮ್ಮ ಮೆಕ್ಯಾನಿಕ್ ಅವ್ರು ಮಾಡ್ತಾ ಇರ್ತಾರೆ. ನಮ್ಮ ಎಕ್ಸಿಕ್ಯೂಟಿವ್ಗಳು ವಿಡಿಯೋ ತೆಗಿತಾರೆ. ಅವ್ರು ವಿಡಿಯೋ ಕಾಲ್ ಅಲ್ಲಿ ನೋಡ್ತಾರೆ. ಸೊ ಹಂಗಾಗಿ ಕಳ್ಸಿಕೊಟ್ಟಂಗ ಅದು ಕೂಡ ಒಂದು ಟ್ರೈನಿಂಗ್ ಇದ್ದಂಗೆ. ಸೊ ಅವ್ರು ಬಂದ್ರೆ ಇನ್ನೂ ಉತ್ತಮ, ಬಂದಿಲ್ಲ ಅಂದ್ರೆ ವಿಡಿಯೋ ಕಾಲ್ ಸರ್. ಓಕೆ ಸರ್. ಸರ್ ಈಗ ಇನ್ನಷ್ಟು ಮಾಹಿತಿ ಬೇಕು ಅಥವಾ ನಿಮ್ಮ ಹತ್ರ ಈ ಒಂದು ಮಷಿನ್ಗಳು ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ಸರ್ ನಮ್ಮ ಫೋನ್ ನಂಬರ್ ಇರ್ತಾವೆ 2. ಎಕ್ಸಿಕ್ಯೂಟಿವ್ ಆಲ್ವೇಸ್ ವೆಲ್ಕಮ್. ಅವರು ಆನ್ಲೈನ್ ಅಲ್ಲೇ ಇರ್ತಾರೆ. ಸೊ ಅವ್ರಿಗೆ ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಎಲ್ಲವೂ ಮಾಡ್ಕೋಬಹುದು ಸರ್. ಟೈಮಿಂಗ್ ಬೆಳಗ್ಗೆ 9 ರಿಂದ ಸಾಯಂಕಾಲ ಒಂದು 6:30 ಮಟ್ಟ ಸರ್. ಯಾವ್ದಾದ್ರು ಹಾಲಿಡೇಸ್ ಇರುತ್ತೆ ಸರ್? ವೀಕ್ಲಿ ಸಂಡೇ ಒಂದೇ ಹಾಲಿಡೇ ಸರ್ ನಮಗ. ಸಂಡೇ ಬರೋರು ನಮ್ ಕಾಲ್ ಹಚ್ಚಿ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಬರಂದ್ರೆ ಒಳ್ಳೆ ಸರ್. ಓಕೆ ಸರ್. ಸರ್ ಈ ಒಂದು ಯಂತ್ರನ ಯಾವ ತರ ಆಪರೇಟ್ ಮಾಡೋದಂತ ತೋರಿಸ್ಕೊಡ್ತೀರಾ ಸರ್? ಇಲ್ಲಿ ಫಸ್ಟ್ ಬಟನ್ ಇರುತ್ತೆ ಸರ್. ಇದು ಓಕೆ ಸರ್. ಈ ಬಟನ್ ಆನ್ ಆಗಿ ಇಡ್ಬೇಕ್ರಿ. ಆನ್ ಆಗಿ ಇಟ್ಟು ಇಲ್ಲಿ ಒಂದು ಚೌಕ್ ಇರುತ್ತೆ ಸರ್. ಇದು ಈ ಕಡೆ ಹಾಕ್ಯಂದು ಜಗ್ಬೇಕ್ರಿ. ಚಾಲ ಆದ್ಮೇಲೆ ಮುಂದೆ ದಬ್ಬಿಡ್ಬೇಕು. ಇದು ಎಕ್ಸ್ಲೇಟರ್ ಇಲ್ಲೇ ಕೈಯಾಗಿರ್ತದೆ. ಇಲ್ಲಿ ಎಕ್ಸ್ಲೇಟರ್ ಇದೆಯಾ? ಎಕ್ಸ್ಲೇಟರ್ ಇದೆ. ಎಕ್ಸ್ಲೇಟರ್ ಮಾಡಿದ್ರೇನೆ ಮುಂದೆ ಹೋಗುತ್ತೆ ಗಾಡಿ. ಸ್ಲೋ ಮಾಡಿದ್ರೆ ನಿಂದಿರ್ತದೆ ಮಿಷನ್. ಓಕೆ ಸರ್. ಸರ್ ಈಗ ನಿಮ್ಮ ಹತ್ರ ಈ ಒಂದು ಯಂತ್ರ ತಗೊಂಡ್ರೆ ನೀವು ಒಂದು ಓಪನ್ ಮಾಡಿ ಟೆಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತೀರಾ. ಬಟ್ ಹೇಗೆ ರೈತರು ನಂಬೋದು ಸರ್? ಈಗ ಕಳಿಸ್ತಾ ಇರೋ ಮಷೀನ್ ಟೆಸ್ಟ್ ಮಾಡಿರೋದು ಅದು ನಮ್ದೇ ಮಷೀನ್ ಅಂತ ಹೇಗೆ ನಂಬೋದು ಸರ್? ಹೌದು ಸರ್. ಅದು ಹೆಂಗಂದ್ರೆ ಸರ್, ಈಗ ನಾವು ವಿಡಿಯೋ ಟೆಸ್ಟಿಂಗ್ ಮಾಡುವಾಗ ನಮ್ಮ ಹುಡುಗರು ಈ ರೀತಿ ಬಿಲ್ ಬರದ್ಮೇಲೆ ಅವತ್ತು ಡೇಟ್ ಇರುತ್ತೆ, ಅವ್ರ ಹೆಸರು ಇರುತ್ತೆ, ಬಿಲ್ ಹಿಂಗೆ ತೆಗಿತಾರೆ ಸರ್. ಶೂಟ್ ಅಂದ್ರೆ ಇದ್ರ ಮುಂದೆ ಇಟ್ಟುಬಿಟ್ಟೆ ತೆಗಿತಾರೆ. ಸೊ ಅವಾಗ ಇನ್ನೊಂದು ಕೆಲವರಿಗೆ ಲೈವ್ ಬೇಕಂತಾರ ಸರ್. ಈಗ ನಿನ್ನೆ ಕೇರಳದವ್ರೊಬ್ರು ಲೈವ್ ಮಾಡಿ ಅಂದ್ರು. ಅಂದ್ರೆ ಲೈವ್ ವಿಡಿಯೋ ಕಾಲ್ ಮಾಡಿ
ಟೆಸ್ಟ್ ಮಾಡಿ ಕೊಟ್ಟಿವಿ ಸರ್. ಹಾ ಹಾ ಸೊ ಅದು ನಮ್ಗೇನು ಸರ್, ಈಗ ಇವು ಮಾಡಿದ್ರು ಒಂದೇ, ಲೈವ್ ವಿಡಿಯೋ ಮಾಡಿದ್ರು ಒಂದೇ, ಎಲ್ಲಾದ್ರೂ ಟೆಸ್ಟಿಂಗ್ ಅದು. ಸೊ ಆಮೇಲೆ ನಾವು ಆಯಿಲ್ ಪೆಟ್ರೋಲ್ ತೆಗಿತೀವಿ, ಅದು ಬೇರೆ ಮಾತು. ಬಟ್ ಟೆಸ್ಟಿಂಗ್ ಹಾಕ್ಬೇಕು, ಯಾಕಂದ್ರೆ ನಮಗೆ ನಮ್ಮ ಮಿಷನ್ ಸ್ಟಾರ್ಟ್ ಆಗುತ್ತಾ ಇಲ್ಲ, ಓಡುತ್ತಾ ಇಲ್ಲ, ನಮಗೂ ಕನ್ಫರ್ಮ್ ಬೇಕಲ್ವಾ. ಸೊ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಇಕ್ಕಟ್ಟು ಬರಬಾರ್ದು, 1ಕ್ಕೆ 4 ಮಕ್ಕಳು ಹುಟ್ಟಬೇಕು ನಮ್ಗೆ, ಅಷ್ಟೇ ಹೊರತು ಒಂದು ಕಡಿಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲ ಪ್ರಾಂಪ್ಟ್ ಆಗಿ. ಇದೊಂದೇ ಅಲ್ಲ ಸರ್, A to Z ಮಿಷನ್ ನಮ್ಮ ಇದರಲ್ಲಿ ಜೈ ಕಿಸಾನ್ ಅಲ್ಲಿ, ಅದು ಬ್ಯಾಟ್ರಿ ಸ್ಪೈರ್ ಆಗಿರ್ಬೋದು, ಕೈಯಿಂದ ಹ್ಯಾಂಡ್ ಟೂಲ್ಸ್ ಸಮೇತ ಹಿಂಗೆ ಮಾಡ್ತೀವಿ ನಾವು, ಬಿಲ್ ಹಾಕಿ ಫೋಟೋ ಹೊಡಿತೀವಿ. ಸೊ ಅವತ್ತಿನ ಅಂತ ಸರ್ ಇದೊಂದು ಟ್ರಯಲ್ ಕೊಡ್ತೀರಾ ಸರ್? ಹಾ ಸರ್. ಸರ್ ಈ ತರ ಒಂದು ಸಣ್ಣ ಪುಟ್ಟ ಕಲ್ಲಿದ್ರೆ ಏನ್ ತೊಂದರೆ ಇಲ್ಲ ಸರ್? ಇಲ್ಲ ಸರ್, ತೊಂದರೆ ಇಲ್ಲ. ಅದು ಗೇರ್ ಬಾಕ್ಸ್ಗೆ ಎಂತ ಇದು ನೋಡಿ ಸರ್, ಇವೆಲ್ಲ ಇದಾವೆ ಆಲ್ಮೋಸ್ಟ್ ಕಂಕರ ಅಂತೀವಲ್ಲ, 10 mm 20 mm ಇವೆಲ್ಲ ನಡೀತಾವೆ ಸರ್. ಅಂದ್ರೆ ಬ್ಲೇಡ್ ಮುರಿಯುವಷ್ಟು ಇರಬಾರ್ದು ಸರ್, ಅಷ್ಟೇ. ಬ್ಲೇಡ್ ದೊಡ್ಡ ಪ್ರಮಾಣದಲ್ಲಿ ಬ್ಲೇಡ್ ಬೆಂಡ್ ಆಗೋದು ಮಂಡಾಗೋದು ಟೈಪ್ ಇರಬಾರ್ದು, ಅಷ್ಟೇ. ಸಣ್ಣ ನಡೀತಾವೆ ಸರ್. ಓಕೆ ಸರ್.